ಏನೇ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೀರಿ? ಆಫೀಸರ್ಸ್ ಇದ್ದಾರೆ. ಅಲ್ಲಲ್ಲ, ಇವ್ರ ಮಂತ್ರಿಗಳದ್ದು ಎಲ್ಲ ನಡೀತಲ್ಲ ಇಲ್ಲಿ. ಆಗ ಎನ್ಕ್ವೈರಿ ಆಗುವಾಗ ನೀವೆಲ್ಲ ಏನೇ ಯಡಿಯೂರಪ್ಪ ಸ್ಟೇಟ್ಮೆಂಟ್ ಕೊಟ್ಟರು, ನೀವು ಏನು ಸ್ಟೇಟ್ ಕೊಟ್ರಿ, ಹಂಗೆ ನಾನು ಕೊಟ್ಟಿರೋದು ಸ್ಟೇಟ್ಮೆಂಟ್. ನಾವೇನು ನಿಮ್ ವಿರುದ್ಧ ಮಾತಾಡಿಲ್ಲ. ನಾನು ನಾಗೇಂದ್ರ ದತ್ತದ ಮೇಲೆ ಇಡಿ ಅನಾಶಕ ಪೊಲೀಸ್ ಹೌದ್ರಿ, ಒಳ್ಳೆ ಕತೆ ಐತಲ್ಲ. ಐ ಆಮ್ ಟೆಲಿಂಗ್ ಯು, ಟಿಲ್ ಟುಡೇ ಐ ಆಮ್ ಟೆಲಿಂಗ್ ಯು, ಇವತ್ತು ಹೇಳ್ತಾ ಇದ್ದೀನಿ, ಐ ಆಮ್ ಆನ್ ರೆಕಾರ್ಡ್. ಅವನು ಏನ್ ತಪ್ಪು ಮಾಡಿಲ್ಲ. ಎನ್ಕ್ವೈರಿ ಈಚೆ ಬರ್ಲಿ, ಎಲ್ಲ ಗೊತ್ತಾಗ್ತದೆ. ನಾನು ಕರೆದು ಮಾತಾಡಿದ್ದೀನಿ, ಕುಂಡ್ರಿಸ್ಕೊಂಡು ಕೇಳಿದ್ದೀನಿ, ನಿಜ ಇದ್ರೆ ಒಪ್ಕೋ ಅಂತ ಹೇಳಿದೀವಿ. ವಾಲಂಟಿಯರ್ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾನೆ. ನಾವು ರೆಸಿಗ್ನೇಷನ್ ಕೊಡು ಅಂತಾನೂ ಹೇಳಿಲ್ಲ. ಈ ಹಿಮ್ಸೆಲ್ಫ್ ಟೆಂಡರ್ ರೆಸಿಗ್ನೇಷನ್ ಆದಷ್ಟು ಜಲ್ದಿ ನಂದು ಎನ್ಕ್ವೈರಿ ಮಾಡಿ ಸ್ವಾಮಿ, ನಾನು ಕ್ಲೀನ್ ಆಗಾದ್ರೆ ನಾನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾನೆ. ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಲೆಜಿಸ್ಲೇಟರ್, ಐ ಹ್ಯಾವ್ ಟು ಸ್ಪೀಕ್ ಟು ಹಿಮ್. ಐ ಹ್ಯಾವ್ ಸ್ಪೋಕನ್ ಟು ಹಿಮ್. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ಒಪ್ಕೊಂಡ್ರಿ ನಾನು ಕೊಟ್ಟಿರೋದು ಸತ್ಯ ಅಂತೇಳಿ. ನೀವು CM ಎಲ್ಲ ಒಂದೇ ಪಾರ್ಟಿಯಲ್ಲಿರೋದು, ಒಂದೇ ಸರ್ಕಾರದಲ್ಲಿರೋದು, ಎಲ್ಲರದು ಒಂದೇ ಇದ್ರೆ ಒಳ್ಳೇದು ಅಂತ ನನ್ನ ಸಲಹೆ ಅಷ್ಟೇ. ಬೇರೆ ಬೇರೆ ಕೊಡ್ತೀನಿ ಅಂದ್ರೆ ನಾನೇನು ಮಾಡೋಕ್ಕಾಗ್ತೈತೆ? ನೀವು ಕೊಡ್ತೀನಿ ಅಂದ್ರೆ ನಾನು ಕೊಟ್ಕೊಳ್ಳಿ, ನನಗೇನು. ಇನ್ನೊಬ್ಬ ನಾಯಕರು ಹೇಳಿದ್ದಾರೆ, ಹೇಳ ನಿಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಮಾಜಿ 5-6 ರಾಜ್ಯಗಳಲ್ಲಿ ಇನ್ಚಾರ್ಜ್ ಆಗಿದ್ರು. ಈಗೂ ಪ್ರೆಸೆಂಟ್ MLC ಅವರು BK ಹರಿಪ್ರಸಾದ್ ಅವರು ಹೇಳಿರೋದು ಕೇಳಿದ್ರೆ ಶಾಕ್ ಆಗೋತೀರ ನೀವು. BJP ಅವರೇ, ಇದನ್ನ ತಾರ್ಕಿಕ ಅಂತ್ಯ ಮುಟ್ಟಿಸ್ಬೇಕು, ಇಲ್ಲ ಅಂದ್ರೆ ನಾನ್ ಬಿಡಲ್ಲ. ಈ ದಲಿತರ ಹಣ, ಇಬ್ರು ಮಹಾನ್ ವ್ಯಕ್ತಿಗಳಿಗೆ ಬುದ್ಧಿ ಹೇಳಕ್ಕಾಗಲ್ಲ ನಾನು. ಅವ್ರ ಸ್ಟೇಟ್ಮೆಂಟ್, ಇಬ್ಬರು ಮಹಾನಾಯಕರುಗಳಿಗೆ ನಾನು ಬುದ್ಧಿ ಹೇಳಕ್ಕಾಗಲ್ಲ. ಇದು ದಲಿತರ ಹಣ, ಒಂದ್ ನಯಾ ಪೈಸನು ಕೂಡ ಲೂಟಿ ಆಗಕ್ ಬಿಡಲ್ಲ. BJP ಅವರೇ, ನೀವು ಬಿಡ್ಲಿಲ್ಲ ಅಂದ್ರು ನಾನ್ ಬಿಡಲ್ಲ ಅಂತ ಹೇಳಿದ್ದಾರೆ. ನೀವು ಬಿಟ್ರು ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.